ಕನ್ನಡ ಹಾಡು ಹಾಡಿ ಅಂದಿದ್ದಕ್ಕೆ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಹೀಗೆ ಕನ್ನಡ ಕನ್ನಡ ಅಂತ ಹೇಳಿದ್ದಕ್ಕಾಗಿಯೇ ಉಗ್ರರು ದಾಳಿಯನ್ನು ನಡೆಸಿದ್ರು ಪಹಲ್ಗಾಮ್ನಲ್ಲಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ನೀಡಿದ್ರು. ಸೊ ಈ ಹೇಳಿಕೆಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು, ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಜೊತೆಗೆ ಫಿಲ್ಮ್ ಚೇಂಬರ್ಗೆ ದೂರನ್ನು ಕೂಡ ನೀಡಲಾಗಿತ್ತು. ಕನ್ನಡಿಗರ ಕ್ಷಮೆ ಕೇಳಿದ ಸೋನು ನಿಗಮ್ ಕುತೂಹಲ ಮೂಡಿಸಿದೆ ಫಿಲ್ಮ್ ಚೇಂಬರ್ ನಡೆ. ಈಗ ಕನ್ನಡಿಗರಿಗೆ ಕ್ಷಮೆಯನ್ನ ಕೇಳಿದ್ದು, ಕನ್ನಡಿಗರ ಕ್ಷಮೆ ಕೇಳಿದ ಸೋನು ನಿಗಮ್ ಈಗ ಫಿಲ್ಮ್ ಚೇಂಬರ್ ನಡೆ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ. ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಇವರ ಹೇಳಿಕೆಗೆ. ಈಗ ಒಂದ್ ರೀತಿ ಕರ್ನಾಟಕದ ಜನತೆಗೆ ಸೋನು ನಿಗಮ್ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಕನ್ನಡ ಹಾಡು ಕೇಳಿದ್ದಕ್ಕೆ ಉಗ್ರರು ದಾಳಿ ನಡೆಸಿದ್ರು, ಉಗ್ರರ ದಾಳಿಗೆ ಹೋಲಿಕೆಯನ್ನ ಮಾಡಿದ್ರು. ಸೋನು ನಿಗಮ್ ಹೇಳಿಕೆಗೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಕೊನೆಗೂ ಕನ್ನಡಿಗರ ಕ್ಷಮೆಯನ್ನ ಕೇಳಿರುವಂತಹ ಪೋಸ್ಟ್ ಅನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು. ಧನು, ಈಗ ಸೋನು ನಿಗಮ್ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಕ್ಷಮೆಯನ್ನ ಯಾಚಿಸಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತ ಈತನಿಗೆ? ಎಸ್ ಕಾವ್ಯ, ಈಗಾಗ್ಲೇ ಏನಂದ್ರೆ ಇತ್ತೀಚೆಗೆ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರು ಕನ್ನಡ ಹಾಡನ್ನ ಕೇಳಿದಂತವ್ರಿಗೆ ರಿಯಾಕ್ಟ್ ಮಾಡಿ ಪಹಲ್ಗಾಮ್ನ ಏನೋ ಒಂದು ಉಗ್ರರ ದಾಳಿ ನಡೆದಿತ್ತು ಅದನ್ನ ತಳುಕು ಹಾಕುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಬಾಲಿಶ ಹೇಳಿಕೆಗೆ ಈ ಒಂದು ರೀತಿಯಾದಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಯಾಕಂದ್ರೆ ಇಡೀ ಕರ್ನಾಟಕ ಮತ್ತೆ ಇದು ಇಡೀ ದೇಶವೇ ಒಂದು ಏನಂದ್ರೆ ಈ ಒಂದು ಘಟನೆಗೆ ಉಗ್ರರ ದಾಳಿಯಿಂದ ಸಾಕಷ್ಟು ನೊಂದು ಈ ಪಾಕ್ ಮೇಲೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಫಿಲ್ಮ್ ಚೇಂಬರ್ ನಲ್ಲೂ ಕೂಡ ಈ ಬಗ್ಗೆ ಅವರ ಗಾಯಕ ಸೋನು ನಿಗಮ್ ಅವರು ಮುಂದಿನ ದಿನಗಳಲ್ಲಿ ರಸಸಂಜೆ ಕಾರ್ಯಕ್ರಮಗಳಲ್ಲಾಗ್ಲಿ ಅಥವಾ ಸಿನಿಮಾಗಳಲ್ಲಿ ಹಾಡಿಸಬಾರದು, ಅವ್ರನ್ನ ಬ್ಯಾನ್ ಮಾಡ್ಬೇಕು ಅನ್ನೋ ಒಂದಿಷ್ಟು ಕೂಗು ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಫಿಲಂ ಚೇಂಬರ್ ಅಲ್ಲೂ ಕೂಡ ಅಸಹಕಾರ ತೋರೋದು. ಯಾಕಂದ್ರೆ ಬ್ಯಾನ್ ಅನ್ನೋ ಪದ ಇಂಡಸ್ಟ್ರಿಯಲ್ಲಿ ಯಾವ ಕಲಾವಿದರಿಗಾಗ್ಲಿ ಯಾವ ಗಾಯಕರಿಗಾಗ್ಲಿ ಅಥವಾ ನಿರ್ಮಾಪಕ ನಿರ್ದೇಶಕರಿಗೆ ಅನ್ವಯಿಸೋದಿಲ್ಲ. ಹಾಗಾಗಿ ಅವರಿಗೆ ಅಸಹಕಾರ ತೋರೋದು ಅಂದ್ರೆ ಯಾರು ಕೂಡ ಅವರಿಗೆ ಅವಕಾಶಗಳನ್ನ ನೀಡದೇ ಇರೋದು, ಅವ್ರಿಗೆ ಪ್ರತಿಕ್ರಿಯೆ ನೀಡದೇ ಇರೋದು, ಅವ್ರಿಗೆ ಸಹಕಾರ ನೀಡದೇ ಇರೋ ಒಂದಿಷ್ಟು ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಕೂಡ ಇವತ್ತು ಫಿಲಂ ಚೇಂಬರ್ ನಲ್ಲಿ ಒಂದು ಮಹತ್ವದ ಸಭೆಯ ಮೂಲಕ ನಿರ್ಮಾಪಕರು, ನಿರ್ದೇಶಕರು ಮತ್ತು ಕನ್ನಡ ಚಿತ್ರರಂಗದ ಗಾಯಕರು ಮತ್ತು ಸಂಗೀತ ನಿರ್ದೇಶಕರುಗಳು ಕೂಡ ಇವತ್ತು ಆ ಸಭೆಯಲ್ಲಿ ಭಾಗಿಯಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ರು. ಹಾಗಾಗಿ ಈ ಒಂದು ಬಿಸಿ ಈಗ ಸೋನು ನಿಗಮ್ ಅವರಿಗೂ ತಲುಪಿ ಈಗ ಸಾರಿ ಕರ್ನಾಟಕ ಅಂತ ಒಂದು ಸಾರಿಯನ್ನ ಕೇಳಿರ್ತಕ್ಕಂಥದ್ದು. ಈಗ ಕ್ಷಮಿಸಿ ಕರ್ನಾಡು, ನಿಮ್ಮ ಒಂದು ಪ್ರೀತಿಗೆ ದೊಡ್ಡದು, ಹಾಗಾಗಿ ನನ್ನ ಒಂದು ಈಗೋ ಏನಿತ್ತು ಅದು ಮಹತ್ವದಲ್ಲ, ಇಲ್ಲಿ ನಿಮ್ಮ ಕನ್ನಡ ಪ್ರೀತಿನೇ ದೊಡ್ಡದು ಅನ್ನೋದನ್ನ ಈಗ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮುಂದಿನ ದಿನದಲ್ಲಿ ಅವ್ರಿಗೆ ಯಾವ ರೀತಿಯಾದಂತಹ ಸಹಕಾರ ಯಾವ ರೀತಿ ಮುಂದಿನ ದಿನದಲ್ಲಿ ಚಿತ್ರರಂಗ ಯಾವ ರೀತಿ ಅವ್ರಿಗೆ ಕೈಗೊಳ್ಳ. ಓಕೆ, ಥ್ಯಾಂಕ್ ಯು ಧನು ಡೀಟೇಲ್ಸ್ಗಾಗಿ.